ಜಾಸ್ತಿ ತೋಟ ಇರೋರು ತಗೊಂಡ್ರೆ ಅವ್ರಿಗೆ ಭಾಳ ವರ್ಕೌಟ್ ಆಗುತ್ತೆ ಸರ್. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನೆಲಕ್ಕೆ ಔಷಧಿ ಹೊಡೆಯೋದು ನಿಲ್ಲಿಸ್ಬೇಕು. ಈ ತೋಟದಲ್ಲಿ ರೌಂಡ್ ಅಪ್ ಹೊಡೆದು ಬೇಜಾರಾಗಿ ಮರಗಳು ಭಾಳ ಕಳ್ಕೊಂಡ್ವಿ. ನಮ್ಮ ಮಿಸಸ್ ಹೊಡಿಬೋದು, ನಮ್ಮ ಮಕ್ಕಳು ಹೊಡಿಬೋದು, ಯಾರಾದರೂ ಹೊಡಿಬೋದು. ಈ ಗಾಡಿ ಗೇರ್ಲೆಸ್, ಮುಂದಕ್ಕೆ ಹೋದ್ರೆ ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಹೋದ್ರೆ ಹಿಂದಕ್ಕೆ ಬರುತ್ತೆ. ನೆಮ್ಮದಿ ಇದೆ, ಮೈನ ಹೋಗಲ್ಲ. ಈಗ ಏನಾರೆ ಸಡನ್ನಾಗಿ ಎದುರಿ ಬಂತು ಅಂತ ತಿಳ್ಕೊಡ್ರಿ, ನಾವೇನಾರೆ ಹಿಂಗೆ ಎದ್ಬಿಟ್ರೆ ಆಫ್ ಆಗುತ್ತೆ. ತಗೊಳೋ ತನಕ ಅಷ್ಟೇ ಸರ್. ತಗೊಂಡ್ಮೇಲೆ ನಿಜವಾಗೂ ಭಾಳ ಖುಷಿ. ರೌಂಡ್ ಅಪ್ ನಿಲ್ಲಿಸಿ ಇಂಥದ್ದೊಂದು ಮಿಷಿನ್ ಮಾಡ್ಕೊಳ್ರಿ, ತೋಟ ಉಳಿಸ್ಕೊಳ್ಳೋದು ಒಳ್ಳೆಯದು. ನಮ್ಮ ಹೆಸರು ಕುಮಾರೇಶ್ ಅಂತ, ಚನ್ನಗಿರಿ ತಾಲೂಕು ಕರನಹಳ್ಳಿ ಗ್ರಾಮ. ಒಟ್ಟು ಟೋಟಲ್ ನಮ್ಮದು ಮತ್ತು ನಮ್ಮ ಅಣ್ಣರದು ಸೇರಿ 4.5 ಎಕರೆ ತೋಟ ಬರುತ್ತೆ. ಈ ತೋಟದಲ್ಲಿ ರೌಂಡ್ ಅಪ್ ಹೊಡೆದು ಬೇಜಾರಾಗಿ ಮರಗಳು ಭಾಳ ಕಳ್ಕೊಂಡ್ವಿ. ಹಂಗಾಗಿ ನೋಡೋಣ ಅಂತ ಈ ಮಿನಿ ಗೇರ್ಲೆಸ್ ಗಾಡಿ ತಂದಿದ್ದೀವಿ. ಈಗಲೇ ತಂದು 3 ತಿಂಗಳಾಯಿತು. ಪರವಾಗಿಲ್ಲ, ತೊಗೊಬೋದು, ಚೆನ್ನಾಗೇ ಅನಿಸುತ್ತೆ. ಔಷಧಿ ಹೊಡೆಯೋದಕ್ಕಿಂತ ಉತ್ತಮ. ಆಮೇಲೆ ಗಾಡಿ 3.5 ಕ್ವಿಂಟಲ್ ಬರುತ್ತೆ. ನಮಗೆ ಬೇಕು ಅಂದಾಗ ಹೊಡಿಬೋದು. ಆಮೇಲೆ ಯಾರಾದರೂ ಹೊಡಿಬೋದು. ಈ ಗಾಡಿ ಗೇರ್ಲೆಸ್ಸು, ಮುಂದಕ್ಕೆ ಹೋದ್ರೆ ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಹೋದ್ರೆ ಹಿಂದಕ್ಕೆ ಬರುತ್ತೆ. ನೆಮ್ಮದಿ ಇದೆ, ಮೈನೋವಾಗಲ್ಲ. ಈ ಬ್ರಷ್ ಕಟ್ಟರಲ್ಲಿ ಹೊಡಿಯೋಕ್ಕಾರೆ ಎಷ್ಟು ಮೈನೋವಾಗುತ್ತೋ ಅಷ್ಟು ಇದ್ರಲ್ಲಿ ಮೈನೋವೇ ಆಗೋಲ್ಲ. ಆಮೇಲೆ ಬ್ರಷ್ ಕಟ್ಟರಲ್ಲಿ ಒಂದು ದಿನಕ್ಕೆ ಎಷ್ಟು ಹೊಡಿತೀವೋ ಅದು 4 ಪಟ್ಟು ಇಲ್ಲ 5 ಪಟ್ಟು ಜಾಸ್ತಿ ಇದ್ರಲ್ಲಿ ಹೊಡಿಬೋದು. ಆಮೇಲೆ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚು ಕಡಿಮೆ 3 ತಿಂಗಳಿಂದ ಈ ಗಾಡಿ ನೋಡ್ತಾ ಇದ್ದೆ. ನೋಡ್ತಾ ನನಗೆ ಅನ್ನಿಸ್ತು, ಚೆನ್ನಾಗೇ ಅನ್ನಿಸ್ತು. ಅವ್ರದ್ದೊಂದು ದಾವಣಗೆರೆಯಲ್ಲಿ ಒಂದು ಬ್ರ್ಯಾಂಚ್ ಇದೆ, ಅಲ್ಲಿಗೆ ಹೋದೆ ಡೈರೆಕ್ಟ್. ಯಾವ ಡೆಮೋನು ನೋಡಿಲ್ಲ, ಗಾಡಿನೂ ನಾನು ಓಡಿಸಿದ್ದಿಲ್ಲ. ಅಲ್ಲಿಗೆ ಹೋಗಿ 50,000 ಕಟ್ಟಿದೆ. ಸೋಮವಾರ ಕಟ್ಟಿದ್ವಿ, ಮಂಗಳವಾರ ಕಳಿಸ್ತೀವಿ ಅಂದು. ಮಂಗಳವಾರ ಬೇಡ ಸರ್, ಬುಧವಾರ ಕಳಿಸ್ತೀವಿ ಅಂದ್ವಿ. ಬುಧವಾರ ಮನೆಗೆ ಇದೇ ತೋಟಕ್ಕೆ, ಈಗೇನು ಇದು ಗಾಡಿ ಇದೆಯಾ ಇದೇ ತೋಟಕ್ಕೆ ತಂದು 1 ಅವರ್ ಡೆಮೋ ಕೊಟ್ಟು ಹೆಂಗೆ ಅಂತ ಎಲ್ಲ ತೋರಿಸ್ಕೊಟ್ಟು ಹೋದ್ರು ಸರ್. ಇದನ್ನು ನಾನು ಹೊಡಿದೇ ಇದ್ದರೆ ನಮ್ಮ ಮಿಸಸ್ ಹೊಡಿಬೋದು, ನಮ್ಮ ಮಕ್ಕಳು ಹೊಡಿಬೋದು. ಈಗ ಇಲ್ಲಿಂದ ನಮ್ಮ ಮನೆ 3 ಕಿಲೋಮೀಟ್ರ್ ಇದೆ. ಶಿಸ್ತಾಗಿ ರೋಡಲ್ಲಿ ಹೋಗ್ತೀನಿ, ಹೊಡ್ಕೊಂಡು ಬರ್ತೀನಿ, ಏನೂ ತೊಂದರೆ ಇಲ್ಲ. ಹಿಂದಕ್ಕೆ ತುಳಿದ್ರೆ ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ತುಳಿದ್ರೆ ಮುಂದಕ್ಕೆ ಹೋಗುತ್ತೆ. ಇದು ಡ್ರೈವಿಂಗ್ ಕಲ್ತಿರಲೇಬೇಕು ಅಂತ ಏನಿಲ್ಲ. ಪೆಟ್ರೋಲು ಗಂಟೆಗೆ ನೆಲ ಒಣೆ ಇದ್ದರೆ 2 ಲೀಟ್ರ್ ಹೋಗುತ್ತೆ. ಸ್ವಲ್ಪ ಕೆಸರು ಹಿಂಗಿದ್ರೆ 2.25 ಲೀಟ್ರ್ ಹೋಗುತ್ತೆ. ಆಮೇಲೆ 2ನೇ ಸರಿ ಸರ್ವಿಸ್ ಆದಮೇಲೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಸುಮಾರು ಜನ ರೌಂಡ್ ಅಪ್ ಹೊಡೆದು ತೋಟನೇ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಭಾಳ ಜನದ ಬೇಡ, ನನ್ನದ್ರಲ್ಲೇ ಭಾಳ ಮರ ಹೋಗಿದ್ದಾವೆ. ಈಗ ನಾನು 3 ವರ್ಷದಿಂದ ನಾನು ಕಳೆನಾಶಕ ಹೊಡೆದಿಲ್ಲ. ಹಂಗಾಗಿ ಅಲ್ಲಿಂದ ಇಲ್ಲಿ ಮರ ಹೋಗಿಲ್ಲ. ಏನು ಮೊದಲು ಹೋಗಿದ್ದಾವೆ ಬಿಟ್ಟರೆ ಇತ್ತೀಚೆಗೆ ಮರ ಹೋಗಿಲ್ಲ. 3 ವರ್ಷದಿಂದ ಕಳೆನಾಶಕ ಹೊಡೆದಿಲ್ಲ ಸರ್. ಕೆಲವರು 20 ಎಕರೆ ಇರೋರೇ ಮಿಷನ್ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ನೀವು 2 ಎಕರೆ ಇರೋ ತೊಗೊಂಡಿರಾ ಸರ್. ಅದು ಬಟ್ ನಾವು ಚೆನ್ನಾಗಿರ್ಬೇಕು ಮೇಯ್ನು. 20 ಎಕರೆ ಇರೋರು ಏನೋ ದೇವ್ರು ಕೊಟ್ಟಿದ್ದಾನೆ, ಒಟ್ಟು ಅವ್ರು ಯಾಕೆ ಧೈರ್ಯ ಮಾಡ್ತಾಯಿಲ್ಲ. ನಮಗೆ ಇರೋದ್ರಲ್ಲಿ ನೆಮ್ಮದಿಗಿರೋಣ, ಚೆನ್ನಾಗಿರೋಣ. ಅವ್ರು ಯಾಕೆ ತೊಗೊಂಡಿಲ್ಲ ಗೊತ್ತಿಲ್ಲ, ಬಟ್ ಅವ್ರಿಗೇನು ಬೇಗ ಆಗ್ಬೇಕು ಸರ್. ಆಮೇಲೆ 20 ಎಕರೆ ಇರೋರಿಗೆ ಮರ ಹೋದ್ರೂ ಅವ್ರಿಗೇನು ಅನಿಸಲ್ಲ, ಯಾಕೆಂದರೆ ಅಲ್ಲಿ ಹೋದ್ರೆ ಇನ್ನೊಂಥವು ಇರುತ್ತೆ. ನಮ್ದು ಹಂಗಲ್ಲ, ನಮ್ದು ಇರೋದೊಂದು ಸ್ವಲ್ಪ ಅಲ್ಲ, ಚೆನ್ನಾಗಿ ಉಳಿಸ್ಕೊಬೇಕು. ಹಂಗಾಗಿ ತೊಗೊಂಡು ಬಂದ್ವಿ ಸರ್. ಅದು ಕಳೆನಾಶಕ ಹೊಡೆಯೋದು ಅನಾನುಕೂಲ, ತೊಂದರೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೂ ಹೊಡಿತಾರೆ. ಎರೆಹುಳ ಸಾಯ್ತವೆ, ಆಮೇಲೆ ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ. ಕಳೆನಾಶಕ ಅದು ಯಾವತ್ತಿದ್ರು ಇವತ್ತಲ್ಲ ನಾಳೆ ಅದು ತೊಂದರೆ ಕೊಡುತ್ತೆ. ಓಡಿಸೋದು ಹೆಂಗೆ ಸರ್? ಫಸ್ಟು ಹೇಳ್ತೀನಿ ಕೇಳಿ. ಈ ಕಡೆ ಎಡಗಡೆ ಬ್ರೇಕ್ ಇದೆ, ಬ್ರೇಕ್ ಒತ್ತಿ ಇದು ಆನ್ ಮಾಡಬೇಕು. ಇದು ಫ್ರಂಟು, ಮುಂದಕ್ಕೆ ಹೋದರೆ ಮುಂದೆ ಹೋಗುತ್ತೆ. ಈಗ ಹಿಂಗೆ ಇದು ಬ್ಯಾಕು, ಹಿಂದಕ್ಕೆ ಹೋದರೆ ಹಿಂದಕ್ಕೆ ಬರುತ್ತೆ. ಇದು ಬ್ಲೇಡ್ ಸೆಟ್ಟಿಂಗ್ ಸರ್. ಈಗ ನಾವು ಕಳೆ ಹೊಡಿಬೇಕು ಅಂದರೆ ಎಷ್ಟಕ್ಕೆ ಬೇಕಷ್ಟಕ್ಕೆ ಇಟ್ಕೊಬೋದು. ರೋಡಲ್ಲಿ ಹೋಗ್ಬೇಕು ಅಂದರೆ ಪೂರ್ತಿ ಹಿಂಗೆ ಹೈಟ್ ಮಾಡಿ ಇಟ್ಕೊಬೇಕು. ಇದು ಮೇಲೆ ಬರುತ್ತೆ. ಆ ಬ್ಲೇಡ್ ತಿರುಗಬೇಕು ಅಂದರೆ ಇದು ಸರ್, ಇದು ನೋಡಿ ಕಾಣುತ್ತಲ್ಲ, ಈಗ ತಿರುಗ್ತಾ ಇದೆ. ಆಫ್ ಇದು. ಆಮೇಲೆ ಸೀಟಿಂದ ಎದ್ರೆ ಆಫ್ ಆಗುತ್ತೆ ಸೆನ್ಸರ್. ಏನಾರೆ ಸಡನ್ನಾಗಿ ಎದುರಿ ಬಂತು ಅಂತ ತಿಳ್ಕೊಳ್ರಿ, ನಾವೇನಾರೆ ಹಿಂಗೆ ಎದ್ಬಿಟ್ರೆ ಆಫ್ ಆಗುತ್ತೆ. ಮತ್ತು ಚಾಲೂ ಮಾಡಬೇಕು ಅಂದರೆ ಮತ್ತೆ ಕೀ ಆನ್ ಮಾಡ್ಬೇಕಾಗತ್ತೆ. ಸೆನ್ಸರ್ ಇದು. ಹಾಂ ಸರಿ. ತೊಗೊಂಡೋದ್ರೆ ಪ್ರೈಸ್ ಎಲ್ಲ ಎಷ್ಟಾಗುತ್ತೆ ಸರ್? ಇದು ನಾವು ತಂದಾಗ 390. ಇವಾಗ GST ಕಡಿಮೆ ಆಗಿದೆಯಲ್ಲ, 365ಕ್ಕೆ ಸಿಗುತ್ತೆ. ಆಮೇಲೆ 1 ಇಯರ್ ವಾರಂಟಿ ಇದೆ. ಈಗ ರೈತರು ತೊಗೊಬೋದಾ ಸರ್? ಸರ್ ಆರಾಮ್ಸೆ ತೊಗೊಬೋದು. ತೊಗೊಳೋ ತನಕ ಅಷ್ಟೇ ಸರ್. ತೊಗೊಂಡ್ಮೇಲೆ ನಿಜವಾಗೂ ಭಾಳ ಖುಷಿ. ಸರಿಗೆ ಬೇರೆ ರೈತರು ತೊಗೊಂಡು ಬಾಡಿಗೆ ತರನು ಬಿಡ್ಬೋದಾ? ಹಾಂ ಹೌದು ಸರ್. ನಮ್ಮನ್ನು ಭಾಳ ಕೇಳ್ತಿದ್ದಾರೆ ಬಾಡಿಗೆ. ಬಟ್ ನಾವು ಒಬ್ಬಂಟಿರಲ್ಲ, ನಮ್ಮ ಕೈಲಿ ಆಗಲ್ಲ. ಆ್ಯಕ್ಚುಲಿ ಡೈಲಿ ಕೇಳ್ತಾರೆ. ನಾವು ಮನೆ ಕಡೆ ಒಬ್ಬರೇ ಇರೋದ್ರಿಂದ ಮನೆ ಇದನ್ನು ನೋಡ್ಕೊಂಡು ಬಾಡಿಗೆನೂ ಹೊಡೆಯೋದು, ಮನೆ ಕಡೆ ನೋಡ್ಕೊಳ್ಳೋದು ತೊಂದರೆ ಆಗುತ್ತೆ ಅಂತ ಆಗ್ತಾಯಿಲ್ಲ. ಬಟ್ ಬಾಡಿಗೆ ಹೊಡಿಬೋದು ಸರ್. ಜಾಸ್ತಿ ತೋಟ ಇರೋರು ತೊಗೊಂಡ್ರೆ ಅವ್ರಿಗೆ ಭಾಳ ವರ್ಕೌಟ್ ಆಗುತ್ತೆ ಸರ್. ಇದು
ಎಷ್ಟು ಹೈಟಿನ ಕಳೆವರೆಗೆ ಹೊಡೆಯುತ್ತಿದ್ದು? ಸರ್ ಇದು ನಾನು ಫಸ್ಟ್ ತಂದಾಗ ನನ್ನ ಹತ್ರ ಇತ್ತು ಕಳೆ. ಈಗೇನು ಹೊಡಿತದೆ ಅದೇ ಅಷ್ಟೇ ಪೆಟ್ರೋಲ್ ಹೋಗುತ್ತೆ, ಏನು ಹೆಚ್ಚಿಗೇನು ಪೆಟ್ರೋಲ್ ಹೋಗಲ್ಲ. ಈ ಕಡಿಮೆ ಇದ್ದಾಗ ಎಷ್ಟು ಹೊಡಿತೀವೋ ಅಷ್ಟೇ ಹೋಗುತ್ತೆ ಪೆಟ್ರೋಲು, ಆರಾಮ್ಸೆ ಹೊಡ್ಕೊಂಡು ಹೋಗುತ್ತೆ, ಏನು ತೊಂದರೆ ಇಲ್ಲ. ಸರಿ, ಮಷಿನರಿ ಬೇಕಾದ್ರೆ ಎಲ್ಲಿದು ಅವ್ರ ಅಂಗಡಿ ಇದೆ? ಸರ್ ಇವ್ರ ಮೇಯ್ನ್ ಬ್ರ್ಯಾಂಚು ಬೆಂಗಳೂರು, ಇನ್ನೊಂದು ದಾವಣಗೆರೆಯಲ್ಲಿ ಒಂದಿದೆ, ಈರುಳ್ಳಿ ಮಾರ್ಕೆಟ್ ಆಪೋಸಿಟ್ಟೇ ಇದೆ.